ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಸಿದ್ಧಾರೂಢರನ್ನು ಸ್ಮರಿಸಿಕೊಂಡು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಶರಣರ ಪಾದಗಳಿಗೆ ನಮಸ್ಕರಿಸಿ, ಎಲ್ಲ ಶರಣರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಈಗ ಸಂಗಮೇಶ್ ಶಾಸ್ತ್ರಿಗಳು ನಿಜಗುಣ ಸೇವೆಗಳು ಬರೆದಂಥ ನಿಜಗುಣ ಸೇವೆಗಳು ಬರೆದಂಥ ನೀತಿ ಕ್ರಿಯಾ ಸ್ಥಳದ ಒಂದು ಪದ್ಯವನ್ನು ಆಧಾರವಾಗಿ ಇಟ್ಟುಕೊಂಡಿದ್ದಾರೆ. ನರಜನ್ಮದಿಂದ ಏದೋಳು ಮಿಗಿಲುಂಟೆ, ಕರುಣ ವಿಜಯದಿಂದ ಕಲಿತನ ಮುಂಟೆ, ಧರಿಯೋಳ ಆಚರಣೆಯಿಂದ ಲಘುತನ ಮುಂಟೆ, ಪರಬ್ರಹ್ಮನರುವಿನಿಂದ ನುಡಿಜಾಣ್ಮೆ ಉಂಟೆ. ಈಗ 4 ನುಡಿ ಅದಾವ. ಅದರೊಳಗೆ ಸಂಗಮೇಶ್ ಶಾಸ್ತ್ರಿಗಳು ಧರಿಯೋಳ ಆಚರಣೆಯಿಂದ ಲಘುತರ ಮುಂಟೆ ಎಂಬ ಪದ ಇಟ್ಟಾರೆ, ಒಂದು ನುಡಿ ಇಟ್ಟಾರೆ. ಅಂದರೆ ಈ ಧರಿಯೊಳಗೆ ಯಾತನೆಯಿಂದ ಐತಿ. ಈ ದೊರೆಯೊಳಗೆ ಯಾತನೆ ಅಂದರೆ ಬೇಡುತನ ಅನ್ನೋದು ಅಷ್ಟು ಭಾಳ ಹಗರದ. ಯಾಕಂದ್ರೆ ಕೇಳ್ರಿ, ಬೇಡುತನ ಅಂದರೆ ಈಗ ಬೇಡ್ಕೊಂಡು ಬಂದಿರ್ತಾರೆ, ಅವ್ರು ಬೇಡ ಮುಂದೆ ಅವ್ರ ಮುಖ ನೋಡ್ರಿ ಹೆಂಗಾಗಿರ್ತದೆ, ಭಾಳ ಕನಿಷ್ಠ. ಬೇಡುತನ ಅನ್ನೋದು ಭಾಳ ಕನಿಷ್ಠ. ಅದಕ್ಕೆ ಧರಿಯೋಳ ಯಾತನೆಯಿಂದ ಲಘುತರ ಮುಂಟೆ. ಈ ಬೇಡುತನ ಅನ್ನೋದು ಅದಕ್ಕೆ ನಾವು ಅದಕ್ಕೆ ಈ ಬೇಡಬೇಕಾಗಿತ್ತಂದ್ರೆ ಈಗ ನಾವು ಆತ್ಮ ಚಿಂತನೆ ಮಾಡಿರಿ, ಆತ್ಮ ಪರಮಾತ್ಮನನ್ನು ಬೇಡ್ರಿ, ಹೊರತಾಗಿ ವಿಷಯಗಳು ಬೇಡಬೇಡ್ರಿ. ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅದ. ಈ ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅದ. ಈಗ ಅಲ್ಲಕ್ಕೆ ಅತ್ತಿ ಬಾತಿ ನಾಮ ಪ್ರಿಯ ಅದಾವ. ಅತ್ತಿ ಬಾತಿ ಪ್ರಿಯ ಇದು ಸಂಬಂಧಪಡಂಗಿಲ್ಲ ಬಿಡ್ರಿ. ಈಗ ಧೈರ್ಯಗಳ ಆಚರಣೆಯಿಂದ ಲಘುತರ ಮುಂಟೆ. ಅದಕ್ಕೆ ಬೇಡುತ್ತ ಅನ್ನೋದು ಕನಿಷ್ಠದ. ಬೇಡಬಾರ್ದು. ಅದಕ್ಕೆ ನಮಗೆ ಸಂಗಮೇಶ್ ಶಾಸ್ತ್ರಿಗಳು ಇನ್ನೂ ಚಂದ ನಮ್ಗೆ ಹೇಳಿ ತಿಳಿಸ್ತಾರೆ. ನಾವು ತಿಳ್ಕೊಂಡು ಧನ್ಯರಾಗ ಅಂತೇಳಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ.